ವೆನ್ ಡಿಡ್ ಯು ಥಿಂಕ್ ಯಸ್ ಐ ಆಮ್ ಎ ವೈರಲ್ ಮೆಟೀರಿಯಲ್? ಯಾವಾಗ ಅನ್ಸುತ್ತೆ, ಅಥವಾ ಯಾವ ವಿಡಿಯೋ ಅಥವಾ ಯಾವ ಕ್ಷಣದಲ್ಲಿ, ಯಾವ ಘಟ್ಟದಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಜರ್ನಿ ಯಾವ ವಿಡಿಯೋ ಅಂತ? ನನಗೆ ಇದುವರೆಗೂ ವೈರಲ್ ಅಂತ ಯಾವತ್ತೂ ಸಿಕ್ಕಿಲ್ಲ ನನಗೆ. ಏನ್ ಹೇಳ್ತೀನಿ, ಐ ನೆವರ್ ಗಾಟ್ ಅ ವೈರಲ್ ಗ್ರೋತ್. ನಾನು ವಿಡಿಯೋ ಇದು ಇವ್ರದ್ದು ಸಂದೀಪ್ ಅವ್ರದ್ದು ಹಳೆ ವಿಡಿಯೋ ನೋಡಿದ್ದೇನೆ, ಒಂದು 7-8 ವರ್ಷ ಹಿಂದೆ ಫೋಟೋಶಾಪ್ ಹೇಳ್ಕೊಡ್ತಾ ಇದ್ರು ಅದ್ರೊಳಗಡೆ. 2017 I started doing in 2015. That was my first tech video. It's been 10 years. I never got a viral growth. I'm still growing. It's very slow growth. We joined the club. Yeah. So ನಂಗನ್ನಿಸ್ತಂಗೆ ಪಿಕಪ್ ಆಗಿದ್ದು ಇಂಡಿಯಾದಲ್ಲಿ ಈ ಜಿಯೋ ಬಂದ್ಮೇಲೆ. ಅದಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾ ಇತ್ತು, ಬಟ್ ನೋಬಡಿ ಕ್ರಿಯೇಟರ್ಗಳಿದ್ರು, ಬಟ್ ಕ್ರಿಯೇಟರ್ಗೆ ಅದರಿಂದ ಅವ್ನ ಲೈಫನ್ನ ಲೀಡ್ ಮಾಡ್ಬೋದು ಅನ್ನೋ ಥರ ಇರಲಿಲ್ಲ. ಜಿಯೋ ಅಂದಮೇಲೆ ಆಡಿಯನ್ಸ್ ಬರಕ್ಕೆ ಶುರು ಮಾಡಿದ್ರು, ಫ್ರೀಯಾಗಿ ಇಂಟರ್ನೆಟ್ ಸಿಕ್ಕ ಮೇಲೆ. ಸೊ ಆಗ ನಂಗನ್ನಿಸ್ತಂಗೆ ಕ್ರಿಯೇಟರ್ಗಳು ಬರಕ್ಕೆ ಶುರುವಾಗಿದ್ದು. ಅದರಲ್ಲೂ 2019 ಆದ್ಮೇಲೆ, ಅಂದ್ರೆ ಲಾಕ್ಡೌನ್ ಆದ್ಮೇಲೆ ಇಟ್ ವಾಸ್ ಅ ಹ್ಯೂಜ್ ಗ್ರೋತ್. ಸೋಷಿಯಲ್ ಮೀಡಿಯಾ ಕೆಲವರು ಕಂಟೆಂಟ್ ಕ್ರಿಯೇಟರ್ಸ್ ನೋಡ್ಬೇಕಾದ್ರೆ ಹಾಕೋದವ್ರು ಹೇಳ್ತಾರೆ ಲಾಕ್ಡೌನ್ ಬೇಬಿ ಅಂತಾನೆ. ಐ ಥಿಂಕ್ ಲಾಕ್ಡೌನ್ ಆಗಿಲ್ಲ ಅಂದಿದ್ರೆ ಮೋಸ್ಟ್ಲಿ ಈ ಲೆವೆಲ್ ಗ್ರೋತ್ ಆಗ್ತಿರ್ಲಿಲ್ಲ. ಲಾಕ್ಡೌನ್ ಅಲ್ಲಿ ಎಷ್ಟು ಜನ ಲಾಕ್ಡೌನ್ ಬೇಬಿ ಅಂತ ಆತರ ತಗೊಳಕ್ ಹೋದ್ರೆ ನಂದು ಲಾಕ್ಡೌನ್ ಇಂದ ತುಂಬಾ ಪಿಕಪ್ ಆಯ್ತು. ಆತರ ಅಂದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಳಬೇಕು ಅಂದ್ರೆ ಲಾಕ್ಡೌನ್ ದಿಶಾ ಮದನ್ ವಾಸ್ ದ ಫಸ್ಟ್ ಒನ್ ಟು ಶೇರ್ ಮೈ ವಿಡಿಯೋ. ನಂಗಿನ್ನೂ ನೆನಪಿದೆ, ಅವಾಗ 100K ಆಗಿರ್ಲಿಲ್ಲ ಅನ್ಸುತ್ತೆ. ಈ ತರ ಹೊಸಬು ಐ ಲೈಕ್ ಹಿಸ್ ವಿಡಿಯೋಸ್ ಅಂತ ನನಗೆ ಅದಿನ್ನೂ ನೆನಪಿದೆ. ಲಾಕ್ಡೌನ್ ನನ್ನ ಫ್ರೆಂಡ್ ಒಬ್ರು ನನಗೆ ರಘು ವಿಡಿಯೋನ ಫಾರ್ವರ್ಡ್ ಮಾಡಿದ್ರು. ಅಲ್ಲಿವರೆಗೂ ನನ್ಗೆ ರಘು ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ. ಅವ್ರು ಶೇರ್ ಮಾಡಿದಾಗ, ಟು ಬಿ ಆನೆಸ್ಟ್ ವಿತ್ ಯು, ನಾನು ಯಾವಾಗ್ಲೂ ಆಫ್ ಕ್ಯಾಮ್ರಾ ಯೂಸ್ ಮಾಡೋ ಬೈಗುಳಗಳಾಗಿರ್ಲಿ, ಬೆಂಗಳೂರು ಲಿಂಗೋ ಆಗಿರ್ಲಿ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂದ್ರೆ ಇಮಿಡಿಯೇಟ್ಲಿ ಐ ವಾಸ್ ರಿಲೇಟೆಡ್ ಟು ಕರೆಕ್ಟ್ ಅಲ್ಲ, ರಾಜಾಜಿನಗರ್ ಕನೆಕ್ಷನ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.